ಚೆನ್ನಾಗಿದೆ. ಸೂಪರ್ ಸರ್, ಸೂಪರ್ ಸೂಪರ್ ಸೂಪರ್, ಇವಾಗಲೂ ಸೂಪರ್. ಉಪ್ಪಿ ಸರ್ ಥರ ಯಾರು ಮಾಡಲ್ಲ. ಗಾಡ್ ಇಸ್ ಗ್ರೇಟ್, ಗಾಡ್ ಇಸ್ ಗ್ರೇಟ್, ಉಪ್ಪಿ ಗ್ರೇಟ್. ಸರ್ ಮೂವಿ ಸೂಪರ್ ಆಗಿದೆ. ಒಂದು ಏನಂದರೆ ನಮ್ಮ ಅಣ್ಣ ಅಭಿಮಾನಿ ಕೊಟ್ಟಿರೋ ಮಾತು ಅದು ಉಳಿಸ್ಕೊತಾರೆ. ಅವ್ರು ಯಾವಾಗೂ ಉಳಿಸ್ಕೊತಾರೆ. ಯಾಕಂದರೆ ಅವ್ರು ಬಂದು ಹೇಳಿದ್ರು ಅಭಿಮಾನಿಗಳ ಜೊತೆ ಬಂದು ನಾನು ನೋಡ್ತೀನಿ ಅಂತ. ಅವತ್ತು ಅವರು ಹುಟ್ಟದಬ್ಬ ದಿವಸ ಬಂದು ಹೇಳಿದ್ರು. ಇವತ್ತು ಬಂದು ನಮ್ಮ ಜೊತೆ ಎಲ್ಲ ಬಂದು ನೋಡಿದ್ದಾರೆ. ಮತ್ತು ಸೆಕೆಂಡ್ ಹಾಫು ಇನ್ನೊಂದು ವೀರೇಶ್ ಥಿಯೇಟ್ರಿಗೆ ಅಲ್ಲಿ ಹೋಗಿ ಆ ಅಭಿಮಾನಿಗಳ ಜೊತೆ ನೋಡ್ತಾರೆ ಸರ್. ಅವ್ರು ಯಾವತ್ತಷ್ಟೇ ಮಾತು ತಪ್ಪಲ್ಲ. ಅಭಿಮಾನಿಗಳಿಗೋಸ್ಕರ ಅವರಿರೋದು, ನಾವು ಅವ್ರಿಗೋಸ್ಕರ ನಾವಿರೋದು ಸರ್. ಇವತ್ತಲ್ಲ ಸರ್, ಇನ್ನೂ 25 ವರ್ಷ ಬಿಟ್ಟು ರಿಲೀಸ್ ಆದರೂ ಇದೇ ಟ್ರೆಂಡು, ಇದೇ ಇದೇ ಸರ್. ಅಭಿಮಾನಿಗಳ ಚಕ್ರವರ್ತಿ ಡಾಕ್ಟರ್ ಉಪೇಂದ್ರಣ್ಣಗೆ ಮತ್ತೆ ಹುಟ್ಟುಹಬ್ಬ ಶುಭಾಶಯಗಳು. ಹುಟ್ಟುಹಬ್ಬದ ಹೇಳ್ದಂಗೆ ಮಾತು ಕೊಟ್ಟಂಗೆ ಅಣ್ಣ ಬಂದು ಅಭಿಮಾನಿಗಳ ಜೊತೆ ಫಿಲಮ್ ನೋಡಿದರೆ ನಾವೆಲ್ಲ ಚಿಕ್ಕವರು ಅವಾಗ. ಇವತ್ತು ಅಣ್ಣನ ಜೊತೆ ಕುತ್ಕೊಂಡು ಫಿಲಮ್ ನೋಡಿದ್ದೀವಿ, ಅದೇ ಖುಷಿ ಸರ್ ನಮಗೆ. ತುಂಬ ಖುಷಿ ಆಯಿತು ರಿಲೀಸ್ ನೋಡಿ. ನಾವು ಎಲ್ಲ ಚಿಕ್ಕ ಹುಡುಗರು ಅವಾಗ 99ಅಲ್ಲಿ. ಇವಾಗ ಅಣ್ಣನ ಜೊತೆಲಿ ಫಿಲಮ್ ನೋಡಿದ್ರಿ, ತುಂಬ ಎಮೋಷ್ನಲ್ ಆದರು. ಎಲ್ಲ ಹಂಗೆ ಹೇಳ್ತಾಯಿದ್ರು, ಕಣ್ಣಲ್ಲಿ ನೀರು ತುಂಬ್ಕೊಂಡಿತ್ತು ಅಂತ. ನಾವೆಲ್ಲ ಕೆಳಗಡೆ ಸೆಲೆಬ್ರೇಷನಲ್ಲಿದ್ರಿ. ಆಮೇಲೆ ಬಂದು ನೋಡಿದ್ರಿ. ಆಮೇಲೆ ಈಗ ವೀರೇಶ್ಗೆ ಹೋಗಿದ್ದಾರೆ. ತುಂಬ ಖುಷಿ ಆಯಿತು. ಸಕ್ಕತ್ತಾಗಿದೆ ಮೂವಿ. ಪ್ರಿಂಟ್ ಎಲ್ಲ ಸಕ್ಕತ್ತಾಗಿ ತೆಗೆದಿದ್ದಾರೆ. ತುಂಬ ಖುಷಿ ಆಯಿತು. ಏನಕ್ಕೆ ಎ ಫಿಲಮ್ ಉಪೇಂದ್ರ ಫಿಲಮ್ ಈ ವರ್ಷ ಬಿಟ್ಟಿದ್ದಾರೆ ಅಂದರೆ UI ಫಿಲಮ್ ಟ್ರೈಲರ್ ಅದು. ಅದಕ್ಕೆ ನೋಡಿ, ಉಪ್ಪಿ ಅಣ್ಣ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಕಳಸ ಇದ್ದಂಗೆ. ಅವ್ರು ಏನೇ ಮಾಡೋದು ಡಿಫ್ರೆಂಟಾಗಿರುತ್ತೆ. ಏನೇ ಮಾಡಲಿ ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ. ಸಿನಿಮಾ ನೋಡಿ ನನಗೊಂದು ಹೇಳ್ಬೇಕನ್ನಿಸ್ತಿದೆ. ಜೀವನದಲ್ಲಿ ನಂದು ಯಾವುದು ಶಾಶ್ವತ ಅಲ್ಲ, ನಂದು ಅನ್ನೋದು ಯಾವುದೂ ಶಾಶ್ವತ ಅಲ್ಲ, ಯಾವುದೂ ಇಲ್ಲ. ನಿಜವಾಗ್ಲೂ ಎಷ್ಟೋ ಜನ ಹುಡುಗರು ಇವತ್ತು ಲವ್ ಫೇಲರಾಗಿ ಸಾಯ್ತಾ ಇದ್ದಾರೆ. ಅವ್ರಿಗೊಂದು ಮಾತು ಹೇಳ್ತೀನಿ, ಈ ಪಿಕ್ಚರ್ ನೋಡ್ಬಿಟ್ಟು, ಪ್ರಪಂಚದಲ್ಲಿ ಯಾವುದೂ ಶಾಶ್ವತ ಅಲ್ಲ. ನಮಗೆ ಎಲ್ಲ ನಂದು ಯಾವುದ್ರಿ ನಂದು. ನಾವು ಸತ್ಮೇಲೆ ಯಾವುದೂ ಬರಲ್ಲ. ನಾವು ಸತ್ಮೇಲೆ ನಾವೇ ಹೋಗ್ಬೇಕು ಮಣ್ಣಿಗೆ. ನಾವು ಸತ್ಮೇಲೆ ಯಾರೂ ಬರಲ್ಲ, ಯಾವಳು ಬರಲ್ಲ. ದುಡ್ಡು ಮಾಡು, ಜೀವನದಲ್ಲಿ ದುಡ್ಡು ಮಾಡು, ಎಲ್ಲವಳು ಬರ್ತಾಳೆ. ದುಡ್ಡಿಲ್ಲ ಅಂದರೆ ಯಾವಳು ಬರಲ್ಲ. ನಿಜವಾಗ್ಲೂ ಭಾವನೆಗಳಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ ಇವಾಗ. ಭಾವನೆಗಳಿಗೆ ಬೆಲೆನೇ ಇಲ್ಲ. ಒಬ್ಬ ಹುಡುಗನ ಲವ್ ಮಾಡೋದು, ಅವನ ಹತ್ರ ದುಡ್ಡಿದ್ದಾಗವರೆಗೂ ಚೆನ್ನಾಗಿರೋದು, ದುಡ್ಡು ಹೋದ್ಮೇಲೆ ಬಿಟ್ಬಿಟ್ಟು ಹೋಗ್ತಾ ಇರೋದು, ಅದೇ ಟ್ರೆಂಡಿಂಗ್. ಅದು ಎಲ್ಲ ಕೆಲವು ಹುಡುಗಿರು, ಇನ್ನೊಂದಷ್ಟು ಹುಡುಗಿರಿದ್ದಾರೆ ಅವನ ಜೊತೆನೇ ಬದಬೇಕು. ಲವ್ ಮಾಡಿದ್ಮೇಲೆ ಅವನ ಜೊತೆನೇ ಇರ್ತಾರೆ, ಅವನ ಜೊತೆನೇ ಚೆನ್ನಾಗಿರ್ತಾರೆ, ಅವನ್ನೇ ಮದುವೆ ಆಗ್ತಾರೆ. ಅದು ನಿಜವಾದ ಲವ್. ಅಂಥವ್ರಿಗೆ ಹ್ಯಾಂಡ್ಸ್ ಆಫ್ ಹೇಳ್ತೀನಿ, ನಿಜವಾಗ್ಲೂ ಹೇಳ್ತಿದ್ದೀನಿ. ಉಪ್ಪಿ ಸರ್ ಮಾಡ್ತಾರೆ ಪ್ರತಿಯೊಂದು ಸಿನಿಮಾನು ಏನೋ ಒಂಥರ ಡಿಫ್ರೆಂಟ್ ಕೊಡ್ತಾ ಇರ್ತಾರೆ ಅವ್ರ ಅಭಿಮಾನಿಗಳಿಗೆ. ನನಗೆ ಭಾಳ ಖುಷಿ ಆಯಿತು. ಅಣ್ಣ ನನ್ನ ಆಯುಸ್ಸೆಲ್ಲ ನಿನಗೆ ಕೊಡಲಿ ಅಣ್ಣ, ಇನ್ನೂ ಈ ಥರ ಸಿನಿಮಾಗಳು ಬಿಡ್ತಾ ಇರಿ. ಭಾಳ ಖುಷಿ ಆಯಿತು. ಸಿನಿಮಾ ತುಂಬ ಚೆನ್ನಾಗಿದೆ. ಇದಕ್ಕಿಂತ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಫಸ್ಟು 99ಅಲ್ಲಿ ನಾನು ನೋಡಿದಾಗ ನಾನು ಅವಾಗ 7th ಸ್ಟ್ಯಾಂಡರ್ಡ್ ಇದ್ದೆ. ಸೊ ಈಗ ಮತ್ತೆ ತಿರ್ಗಾ ಇದನ್ನು ನೋಡಬೇಕು, ಥಿಯೇಟ್ರಲ್ಲೇ ನೋಡಬೇಕು ಅಂತ ಆಸೆಯಾಗಿ ಫ್ಯಾನ್ ಶೋಸು ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದು ಸೊ ನೋಡಿದ್ವಲ್ಲ, ಅದು ತುಂಬಾ ಖುಷಿ ಆಗುತ್ತೆ. ಅದು ಉಪ್ಪಿ ಸರ್ ಜೊತೆ ನೋಡಿದ್ವಲ್ಲ, ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು.